ನೆನ್ನೆ ನನ್ನ ಆಧಾರ್ ಕಾರ್ಡ್ ಮೇಲೆ ಎಷ್ಟು ಸಿಮ್ಸ್ ಇದೆ ಅಂತ ಜಸ್ಟ್ ಚೆಕ್ ಮಾಡ್ತಾ ಇದ್ದೆ. ಆದ್ರೆ ಇಲ್ಲಿ ನೋಡಿ, ಈ ನಂಬರ್ ನಂದು ಅಲ್ವೇ ಅಲ್ಲ. ಯಾರೋ ನನ್ನ ಹೆಸರಲ್ಲಿ ಫೇಕ್ ಸಿಮ್ ಯೂಸ್ ಮಾಡ್ತಿದ್ದಾರೆ. ಇವಾಗ ಈ ನಂಬರ್ ನಾನು ಈ ಗವರ್ಮೆಂಟ್ ವೆಬ್ಸೈಟ್ ನಲ್ಲೇ ಬ್ಲಾಕ್ ಮಾಡ್ತೀನಿ. ಯಾಕಂದ್ರೆ ನಾಳೆ ದಿನ ಆ ನಂಬರ್ ಇಂದ ಏನಾದ್ರೂ ಸ್ಕ್ಯಾಮ್ ಆದ್ರೆ ನಂಗೆ ಪ್ರಾಬ್ಲಮ್. ಇವಾಗ ಅದು ಯಾರ್ದೇ ನಂಬರ್ ಆಗಿದ್ರು ವರ್ಕ್ ಆಗಲ್ಲ. ನಿಮ್ಮ ಆಧಾರ್ ಮೇಲೂ ಇದೇ ರಿಸ್ಕ್ ಇರ್ಬೋದು. ಈಗಲೇ ಚೆಕ್ ಮಾಡಿ ಮತ್ತೆ ಬ್ಲಾಕ್ ಮಾಡಿ. ಇದನ್ನ ಮಾಡಕ್ಕೆ ನೀವು ಡೈರೆಕ್ಟ್ ಆಗಿ ಗೂಗಲ್ ಅಲ್ಲಿ ಟ್ಯಾಫ್ ಕಾಪ್ ಅಂತ ಸರ್ಚ್ ಮಾಡಿ, ಆಮೇಲೆ ಫಸ್ಟ್ ಲಿಂಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಡೈರೆಕ್ಟ್ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವೆಬ್ಸೈಟ್ ನೇಮ್ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ನೋಡ್ಕೊಳ್ಳಿ. sancharsati.government.in ಅಂತ. ಯಾವ್ದಕ್ಕೂ ನೀವು ಡೆಸ್ಕ್ಟಾಪ್ ಸೈಟ್ ನಲ್ಲಿ ಇಟ್ಕೊಳ್ಳಿ ಇದನ್ನ, ಯಾಕಂದ್ರೆ ಈಸಿ ಆಗುತ್ತೆ ಇಲ್ಲಿ ಎಲ್ಲ. ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಆದ್ರೆ ಇಲ್ಲಿ ನಿಮ್ಮ ಆಧಾರ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ನೇ ಹಾಕ್ಬೇಕು. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಹಾಕ್ಬೇಕಾಗತ್ತೆ. ಈ ಮೇಲ್ಗಡೆ ಬಾಕ್ಸ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಸೇಮ್ ಅದೇ ರೀತಿ ಕೆಳಗಡೆ ಟೈಪ್ ಮಾಡಿ. ನೆಕ್ಸ್ಟ್ ನಿಮ್ಮ ನಂಬರ್ ಗೆ ಒಂದು OTP ಬರುತ್ತೆ, ಆ OTP ನ ಇಲ್ಲಿ ಹಾಕಿ. ಇಲ್ಲಿ ಯಾವುದೇ ರೀತಿ ಭಯ ಬೇಡ, ಇದು ಗವರ್ಮೆಂಟ್ ವೆಬ್ಸೈಟ್. ಸೊ ನೆಕ್ಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಇದೇ ತರದ ಯೂಸ್ಫುಲ್ ಟಿಪ್ಸ್ ವಿಡಿಯೋಸ್ ಮಾಡ್ತಾ ಇರ್ತೀನಿ, ಮಿಸ್ ಆಗ್ಬಾರ್ದು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡಿ, ಲಾಗಿನ್ ಆದ ತಕ್ಷಣ ನನ್ನ ಆಧಾರ್ ಕಾರ್ಡ್ ಮೇಲೆ ಇರೋ ಎಲ್ಲಾ ಸಿಮ್ ನಂಬರ್ಸ್ ಲಿಸ್ಟ್ ಬಂತು. ಆದ್ರೆ ಬರೀ ನಿಮ್ಗೆ ಗೊತ್ತಿಲ್ಲದೆ ಇರೋ ನಂಬರ್ ನ ರಿಪೋರ್ಟ್ ಮಾಡಿದ್ರೆ ಸಾಲದು. ಮುಂದೇನು ನಿಮ್ಮ ಹೆಸರಲ್ಲಿ ಯಾರು ಫೇಕ್ ಸಿಮ್ ತಗೊಳ್ಳದೆ ಇರೋ ತರ ಆಧಾರ್ ನ ಫಿಂಗರ್ ಪ್ರಿಂಟ್ ಅಥವಾ ಬಯೋಮೆಟ್ರಿಕ್ ಯಾವ ತರ ಲಾಕ್ ಮಾಡೋದು ಅಂತ ಮುಂದೆ ಹೇಳ್ತೀನಿ ನೋಡಿ. ಹಾಗೆ ಈ ತರ ನಿಮ್ಗೆ ಸೆಷನ್ ಗೋಯಿಂಗ್ ಟು ಎಕ್ಸ್ಪೈರ್ ಅಂತ ಏನಾದ್ರು ಬಂದ್ರೆ ಎಕ್ಸ್ಟೆಂಡ್ ಸೆಷನ್ ಅಂತ ಕೊಡಿ, ಇಲ್ಲ ಅಂದ್ರೆ ಅದು ಬೇಗ ಲಾಗ್ಔಟ್ ಆಗುತ್ತೆ. ಸೊ ನೋಡ್ಬೋದು, ಈ ಲಿಸ್ಟ್ ಅಲ್ಲಿ ಈ ನಂಬರ್ ಯಾರ್ದು ಅಂತ ನಂಗೆ ಗೊತ್ತೇ ಇಲ್ಲ. ಅದನ್ನ ಹೇಗೆ ಬ್ಲಾಕ್ ಮಾಡೋದಂದ್ರೆ, ಈ ಲಿಸ್ಟ್ ಅಲ್ಲಿ ಯಾವ ನಂಬರ್ ನಿಮ್ಗೆ ಬೇಡ ಅಥವಾ ಗೊತ್ತಿಲ್ಲ, ಆ ನಂಬರ್ ಪಕ್ಕದಲ್ಲಿರೋ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಈ ತರ ಟಿಕ್ ಮಾಡಿದ್ಮೇಲೆ ನಾಟ್ ಮೈ ನಂಬರ್ ಅಥವಾ ನಾಟ್ ರಿಕ್ವೈರ್ಡ್ ಅಥವಾ ರಿಕ್ವೈರ್ಡ್ ಅಂದ್ರೆ ನಿಮ್ಗೆ ಬೇಕು, ನಾಟ್ ರಿಕ್ವೈರ್ಡ್ ಅಂದ್ರೆ ನಿಮ್ದೇ ನಂಬರು ಆದ್ರೆ ಇವಾಗ ಬೇಕಾಗಿಲ್ಲ. ನಾಟ್ ಮೈ ನಂಬರ್ ಅಂದ್ರೆ ಇದು ನಿಮ್ ನಂಬರ್ ಅಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರೋ ನಂಬರು, ಅಥವಾ ನಿಮ್ಮ ಹೆಸರಲ್ಲಿ ಏನಾದ್ರೂ ಫೇಕ್ ನಂಬರ್ ತಗೊಂಡಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಆದ್ರೆ ಗಡಿಬಿಡಿ ಮಾಡ್ಕೊಂಡು ನಿಮ್ಗೆ ಗೊತ್ತಿಲ್ಲದ ನಂಬರ್ ಗಳನ್ನ ಒಂದೇ ಸರಿಗೆ ಬ್ಲಾಕ್ ಮಾಡಬೇಡಿ. ನೀವು ಯೂಸ್ ಮಾಡ್ತಿದ್ದ ಹಳೆ ನಂಬರು ಅಥವಾ ಫ್ರೆಂಡ್ಸ್ ಗೆ ಕೊಡ್ಸಿರೋ ನಂಬರ್ ಕೂಡ ಆಗಿರ್ಬೋದು, ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳಿ, ಆಮೇಲೆ ಬ್ಲಾಕ್ ಮಾಡಿ. ನಾಟ್ ಮೈ ನಂಬರ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ರಿಪೋರ್ಟ್ ಮೇಲೆ ಪ್ರೆಸ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಹೇಳ್ತಾ ಇದೆ ನಿಮ್ಗೆ, ಅಂದ್ರೆ ಇವತ್ತು 12 ಗಂಟೆ ಒಳಗಡೆ ನೀವು ಇದನ್ನ ಏನಾದ್ರೂ ಚೇಂಜ್ ಮಾಡಬಹುದು. ಅದಾದ್ಮೇಲೆ ನಿಮ್ಗೆ ಏನು ಚೇಂಜಸ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನೀವು ನೋಡ್ಕೊಂಡು ಆಮೇಲೆ ಬ್ಲಾಕ್ ಮಾಡಿ. ರಿಪೋರ್ಟ್ ಮಾಡಿದ್ಮೇಲೆ ನಿಮ್ಗೆ ಒಂದು ರಿಕ್ವೆಸ್ಟ್ ID ಬರುತ್ತೆ, ಮೆಸೇಜ್ ಅಲ್ಲೂ ಕೂಡ ಬರುತ್ತೆ, ಇದ್ರಲ್ಲೂ ಕೂಡ ಬರುತ್ತೆ. ನೀವು ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಶಾಟ್ ನ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ನಿಮ್ದು ಆ ನಂಬರ್ ಬ್ಲಾಕ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಕ್ಕೆ ಆ ಟ್ರ್ಯಾಕಿಂಗ್ ID ಅಥವಾ ಆ ರಿಕ್ವೆಸ್ಟ್ ID ಬೇಕಾಗುತ್ತೆ. ಆದ್ರೆ ಇಲ್ಲಿ ಒಂದೇ ನಂಬರ್ ಇದೆ, ಅದು ಕೂಡ ನಿಮ್ದೆ, ಅಥವಾ ನಿಮ್ಗೆ ಬೇರೆ ಯಾವ್ದು ಗೊತ್ತಿಲ್ಲದೆ ಇರೋ ನಂಬರ್ ನಿಮ್ಗೆ ಇಲ್ಲಿ ಇಲ್ಲ ಅಂದ್ರೆ ನೀವು ಸೇಫ್ ಅಂತ ನೀವು ಜಸ್ಟ್ ಲಾಗ್ಔಟ್ ಆಗಿ. ಸೊ ಆಮೇಲೆ ನಿಮ್ಗೆ ಆ ರಿಕ್ವೆಸ್ಟ್ ID ನ ಇಲ್ಲಿ ಯಾವ ರೀತಿ ಟ್ರ್ಯಾಕ್ ಮಾಡೋದು ಅಂದ್ರೆ ಅದು ಬ್ಲಾಕ್ ಆಗಿದೆಯಾ ಇಲ್ಲ ಅಂತ. ಸೊ ನೋಡ್ಬೋದು, ಈ ಮೆಸೇಜ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ರೆಫರೆನ್ಸ್ ID ಈ ತರ ಇರುತ್ತೆ, 4 ಡಿಜಿಟ್ದು. ಇಲ್ಲಿ ನೋಡ್ಬೋದು, ಇದು ನಂದು ರಿಕ್ವೆಸ್ಟ್ ID ಇಲ್ಲಿದೆ, ನಾನು ಹಾಕಿ ತೋರಿಸ್ತೀನಿ ನಿಮ್ಗೆ ಟ್ರ್ಯಾಕ್ ಮಾಡೋದು ಹೇಗೆ ಅಂತ. ಆ 4 ಡಿಜಿಟ್ ನಂಬರ್ ನ ಹಾಕಿ. ನೆಕ್ಸ್ಟ್ ಇಲ್ಲಿ ಟ್ರ್ಯಾಕ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಂದು ತೋರಿಸ್ತಾ ಇದೆ, ನಾನು ಮುಂಚೆನೆ ಬ್ಲಾಕ್ ಮಾಡಿದ್ದೆ. ಸೊ ಅದು ಇನ್ನು ಇನ್ ಪ್ರಾಸೆಸ್ ಅಲ್ಲಿ ತೋರಿಸ್ತಾ ಇದೆ. ಸೊ ಆಗ್ಲೇ ಹೇಳಿದ್ನಲ್ಲ, ನಿಮ್ಮ ಆಧಾರ್ ನ ಲಾಕ್ ಮಾಡಿಟ್ಕೊಳ್ಳಿ, ಅವಾಗ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರು ಸಿಮ್ ತಗೊಳಕ್ಕಾಗಲ್ಲ. ಅದನ್ನ ಮಾಡಕ್ಕೆ ನೀವು ನೆಕ್ಸ್ಟ್ ಸೇಮ್ ಗೂಗಲ್ ಅಲ್ಲಿ UIDAI ಅಂತ ಸರ್ಚ್ ಮಾಡಿ ಕರೆಕ್ಟ್ ಆಗಿ. ನೆಕ್ಸ್ಟ್ ಫಸ್ಟ್ ವೆಬ್ಸೈಟ್ ಬರುತ್ತೆ ಗವರ್ಮೆಂಟ್. ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲ್ಯಾಂಗ್ವೇಜ್ ನ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಹಂಗೆ ಒಂದ್ ಸ್ವಲ್ಪ ಕೆಳಗಡೆ ಬನ್ನಿ. ಸೊ ಇಲ್ಲಿ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ಇಲ್ಲಿ ಲಾಕ್ ಅನ್ಲಾಕ್ ಆದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಈ ರೀತಿ ಬರುತ್ತೆ, ನಿಮ್ಗೆ ಒಂದು ವರ್ಚುವಲ್ ID ಅಥವಾ VID ಬೇಕಾಗುತ್ತೆ, ನಿಮ್ಮ ಆಧಾರ್ ಅಲ್ಲಿ ಇರುತ್ತೆ. ಸೊ ಸ್ಕ್ರೀನ್ ಅಲ್ಲಿ ತೋರಿಸ್ತಿದ್ದೀನಿ, ಈ ರೀತಿ ನಂಬರ್ ಇರುತ್ತೆ ಇಲ್ಲಿ ಕೆಳಗಡೆ. ಸೊ ಅದು ನಿಮ್ಮ ಹತ್ರ ಇದ್ರೆ ಅದನ್ನ ನಂಬರ್ ನ ಹಾಕ್ಬೇಕಾಗತ್ತೆ. ನನ್ನ ಹತ್ರ ನಂಬರ್ ಇಲ್ಲ ಅಥವಾ ನಿಮ್ಮ ಹತ್ರನೂ ಇಲ್ಲ ಅಂದ್ರೆ ಇಲ್ಲಿ ಜನರೇಟ್ VID ಅಂತ ಕ್ಲಿಕ್ ಮಾಡಿ, ನಿಮ್ಮ ಆಧಾರ್ ನಂಬರ್ ನ ಹಾಕಿ. ಇದು ಗವರ್ಮೆಂಟ್ ವೆಬ್ಸೈಟ್ ನೋಡಬಹುದು, ಇದು ಆಧಾರ್ದು ಅಫಿಷಿಯಲ್ ವೆಬ್ಸೈಟ್, ಏನು ಭಯ ಪಡೋದು ಬೇಡ. ನೆಕ್ಸ್ಟ್ ಸೇಮ್ ಮೇಲ್ಗಡೆ ಬಾಕ್ಸ್ ಅಲ್ಲಿ ಇರುವಂತ ಕ್ಯಾಪ್ಚನ ಫಿಲ್ ಮಾಡಿ ಕರೆಕ್ಟ್ ಆಗಿ. ನೆಕ್ಸ್ಟ್ ಸೆಂಡ್ OTP ಅಂತ ಕ್ಲಿಕ್ ಮಾಡಿ, ನಿಮ್ಮ ಆಧಾರ್ ಲಿಂಕ್ ಇರುವ ಮೊಬೈಲ್ ನಂಬರ್ ಗೆ OTP ಬರುತ್ತೆ, ಆ OTP ನ ಇಲ್ಲಿ ಹಾಕಿ. ನೆಕ್ಸ್ಟ್ ವೆರಿಫೈ ಅಂಡ್ ಪ್ರೊಸೀಡ್ ಅಂತ ಕೊಡಿ. ಸೊ ಈ ನಂಬರ್ ನ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ, ಅಥವಾ ಎಲ್ಲಾದ್ರೂ ಸೇಫ್ ಆಗಿ ಇದನ್ನ ಇಟ್ಕೊಳ್ಳಿ, ನಂಬರ್ ಮುಂದೆ ಬೇಕಾಗುತ್ತೆ. ನೆಕ್ಸ್ಟ್ ಮತ್ತೆ ವಾಪಸ್ ಅಲ್ಲಿಗೆ ಬನ್ನಿ, ನೀವು ಬ್ಯಾಕ್ ಕೊಟ್ಟು ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ಆಮೇಲೆ ಇವಾಗ ಇಲ್ಲಿ ಆ VID ನಂಬರ್ ನ ಹಾಕಿ, ಆಮೇಲೆ ಫುಲ್ ನೇಮ್ ನ ಹಾಕಿ, ನಿಮ್ಮ ಆಧಾರ್ ಅಲ್ಲಿ ಇರೋದು, ನಿಮ್ಮ ಪಿನ್ ಕೋಡ್ ನಂಬರ್ ನ ಹಾಕಿ. ನೆಕ್ಸ್ಟ್ ಇಲ್ಲೂ ಕೂಡ ಕ್ಯಾಪ್ಚಾ ಇದೆ, ಕ್ಯಾಪ್ಚಾನ ಕರೆಕ್ಟ್ ಆಗಿ ಫಿಲ್ ಮಾಡಿ. ನೆಕ್ಸ್ಟ್ ಸೆಂಡ್ OTP ಅಂತ ಕ್ಲಿಕ್ ಮಾಡಿ, ಮತ್ತೆ OTP ಬರುತ್ತೆ, ನೀವು OTP ನ ಹಾಕಿ. ನೆಕ್ಸ್ಟ್ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ. ಈಗ ನಿಮ್ಮ ಆಧಾರ್ ಕಾರ್ಡ್ ಲಾಕ್ ಆಗಿದೆ ಅಂತ ಬರ್ತಾ ಇದೆ ಇಲ್ಲಿ.
ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೀವೇನಾದ್ರೂ ಆನ್ಲೈನ್ ಅಪ್ಲಿಕೇಶನ್ ಅಥವಾ ಏನಾದ್ರೂ ಬ್ಯಾಂಕ್ ಕೆಲಸಗಳಿದ್ದಾಗ ಯಾವ್ದಾದ್ರು ಆಧಾರ್ ವೆರಿಫಿಕೇಶನ್ ರಿಲೇಟೆಡ್ ಇದ್ರೆ ಇಲ್ಲಿ ನೀವು ಈ ಆಧಾರ್ನ ಅನ್ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಅವರು ವೆರಿಫೈ ಮಾಡಕ್ಕೆ ನಿಮ್ಮ ಆಧಾರ್ನ ಇದೇ ರೀತಿಯಾಗಿ ಇದನ್ನ ಅನ್ಲಾಕ್ ಮಾಡ್ಬೇಕಾಗುತ್ತೆ. ನೀವು ಸೇಮ್ ಸ್ಟೆಪ್ಸ್ ನ ಫಾಲೋ ಮಾಡಿ. ಇದೇ ಸ್ಟೆಪ್ಸ್ ಬ್ಯಾಕ್ ಬಂದು ಇಲ್ಲಿ ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ VID ನಂಬರ್ ಹಾಕಿ ಕ್ಯಾಪ್ಚನ ಫಿಲ್ ಮಾಡಿ, ಸೆಂಡ್ OTP ಆದ್ಮೇಲೆ OTP ನ ಹಾಕಿ, ನೆಕ್ಸ್ಟ್ ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಸಬ್ಮಿಟ್ ಕೊಡಿ. ಸೊ ನೋಡಬಹುದು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಅನ್ಲಾಕ್ ಆಗಿದೆ. ಸೊ ಈಗ ನಿಮ್ಮ ಹೆಸರಲ್ಲಿ ಫೇಕ್ ಸಿಮ್ ನ ಯಾರು ತಗೊಳ್ಳದೇ ರೀತಿಯಾಗಿ ನೀವು ಹೇಗೆ ಸೇಫ್ ಆಗಿರೋದು ಅಂತ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದ್ರೆ ಅವರು ಕೂಡ ಸೇಫ್ ಆಗಿರ್ಲಿ ಅಂತ. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಎಷ್ಟು ಸಿಮ್ಸ್ ಇತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.